ಎಲ್ರಿಗೂ ನಮಸ್ಕಾರ. ಎಸೆನ್ಸ್ ಆಫ್ ಎಮೋಷನ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನ ಟಾಪಿಕ್ ಗ್ರ್ಯಾಟಿಟ್ಯೂಡ್. ಮನುಷ್ಯರಿಗೆ ಎಷ್ಟಿದ್ರೂ ಇನ್ನೂ ಬೇಕು ಅನ್ನೋ ಆಸೆ. ನಾನು ಕೇಳಿರೋ ಹಾಗೆ ನೋಡಿರೋ ಹಾಗೆ ಏನೇ ಸಹಾಯ ಮಾಡಿದ್ರು ಅದರಲ್ಲಿ ಒಂದು ಕೊಂಕು ಹುಡುಕ್ತಾರೆ ಹೊರತು ಇಷ್ಟಾದರೂ ಮಾಡಿದ್ರಲ್ಲ ಅನ್ನೋ ತೃಪ್ತಿನೇ ಇರೋದಿಲ್ಲ. ಇರೋದ್ರಲ್ಲೇ ತೃಪ್ತಿ ಪಡೋದನ್ನು ಕಲಿಬೇಕಲ್ವ ನಾವು. ಏನು ಹೇಳ್ತೀರಾ? ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. 3 ಜನ ಮಕ್ಕಳು. ಹೆಸರು ರಾಮ, ಶ್ಯಾಮ, ಭೀಮ. 3 ಜನ ಮಕ್ಕಳು ಒಂದೇ ಏರಿಯಾದಲ್ಲಿರ್ತಾರೆ. ಒಟ್ಟಿಗೆ ಆಡಿ ಬೆಳೆದಿರ್ತಾರೆ. ವಿಶೇಷ ಏನಪ್ಪ ಅಂದರೆ 3 ಜನ ಒಂದೇ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ. ಆರ್ಥಿಕವಾಗಿ 3 ಜನರ ತಂದೆ ತಾಯಿ ಬೇರೆ ಬೇರೆ ಪರಿಸ್ಥಿತಿಯಲ್ಲಿರ್ತಾರೆ. ಹೀಗಿರುವಾಗ ರಾಮನ್ ತಂದೆ ತಾಯಿ ಅವನ ಹುಟ್ಟುಹಬ್ಬಕ್ಕೆ 3,000 ಕೊಟ್ಟು ಸೈಕಲ್ನ ಸರ್ಪ್ರೈಸ್ ಗಿಫ್ಟ್ ಅಂತ ಕೊಡ್ತಾರೆ. ಇನ್ನು ಶ್ಯಾಮನ್ ತಂದೆ ತಾಯಿ 500 ರೂಪಾಯಿ ಕೊಟ್ಟು ಹೊಸ ಬಟ್ಟೆ ತಂದು ಕೊಡ್ತಾರೆ. ಅದೇ ಭೀಮನ್ ತಂದೆ ತಾಯಿ ದಿನದ ಕೂಲಿಯಲ್ಲಿ ಸಂಸಾರ ನಡೆಸ್ತಿರ್ತಾರೆ. ಮಗನಿಗೇನಾದರೂ ಕೊಡಬೇಕು ಅನ್ನೋ ಆಸೆ ಅಂತೂ ಇರುತ್ತೆ, ಆದರೆ ಕೊಡೋ ಪರಿಸ್ಥಿತಿ ಅವ್ರಿಗಿರಲ್ಲ. ಆದರೂ ಮನೇಲಿರೋ ಪದಾರ್ಥದಲ್ಲೇ ಅವನಿಗಿಷ್ಟವಾದ ಪಾಯಸ ಮಾಡಿ ಕೊಡ್ತಾರೆ. ಇಲ್ಲಿ 3 ಮಕ್ಕಳಿಗೂ ಬಹಳ ಖುಷಿಯಾಗತ್ತೆ. ಅವ್ರಿಗೆ ಸಿಕ್ಕಿರೋ ಉಡುಗೊರೆಗಳು ಬೇರೆ ಆಗಿರ್ಬೋದು, ಅದರ ಬೆಲೆ ಬೇರೆ ಆಗಿರ್ಬೋದು, ಆದರೆ ಆ ಮಕ್ಕಳಿಗೆ ಅವ್ರು ಎಷ್ಟು ದುಡ್ಡು ತಂದು ಕೊಟ್ಟರು ಅನ್ನೋದಕ್ಕಿಂತ ಅವ್ರಿಗೆ ಉಡುಗೊರೆ ಸಿಕ್ತು ಅನ್ನೋದೇ ಖುಷಿ. ಆದರೆ ಈ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಏನಪ್ಪ ಅಂತೀರಾ? ಸಂಜೆ ಎಲ್ಲ ಮಕ್ಕಳು ಆಟಾಡೋಕ್ಕಂತ ಮೈದಾನಕ್ಕೆ ಹೋಗ್ತಾರೆ. ಅಲ್ಲಿ ಬೇರೆ ಮಕ್ಕಳೆಲ್ಲ ರಾಮನ್ ಸೈಕಲ್ ನೋಡಿ ಖುಷಿ ಪಡ್ತಾರೆ. ಇನ್ನೂ ಕೆಲವರು ಶ್ಯಾಮನ್ ಹೊಸ ಬಟ್ಟೆ ಬಗ್ಗೆ ಮಾತಾಡ್ತಾರೆ. ಮತ್ತಷ್ಟು ಜನ ಭೀಮ ತನ್ನ ಸಣ್ಣ ಡಬ್ಬಿಯಲ್ಲಿ ತಂದ ಪಾಯಸದ ರುಚಿಯ ಬಗ್ಗೆ ಮಾತಾಡ್ತಾರೆ. ಆದರೆ ಇಲ್ಲಿ ಬೇರೆ ಮಕ್ಕಳೆಲ್ಲ ಖುಷಿ ಪಡುವಾಗ ಈ 3 ಜನ ಮಾತ್ರ ಸಪ್ಪೆ ಮೊರೆ ಹಾಕ್ಕೊಂಡು ನಿಂತಿರ್ತಾರೆ. ಯಾಕಿರ್ಬೋದು? ನಿಮ್ಗೇನಾದರೂ ಗೊತ್ತಾ? ರಾಮನಿಗೆ ಸೈಕಲ್ ಸಿಕ್ಕಿದೇನೋ ಖುಷಿನೇ, ಆದರೆ ಹೊಸ ಬಟ್ಟೆ ಸಿಕ್ಕಿಲ್ಲ ಅಂತ ಬೇಜಾರು. ಇನ್ನು ಶ್ಯಾಮನ್ಗೆ ಹೊಸ ಬಟ್ಟೆ ಹಾಕ್ಕೊಂಡು ಖುಷಿ ಪಡ್ತಿದ್ದ, ಆದರೆ ಸೈಕಲ್ ಸಿಗಲಿಲ್ವಲ್ಲ ಅಂತ ಬೇಜಾರು. ಇನ್ನು ನಮ್ಮ ಭೀಮ, ಅವನಿಗೆ ರಾಮನ್ ಸೈಕಲ್ ಆಗಲಿ ಶ್ಯಾಮನ್ ಹೊಸ ಬಟ್ಟೆ ಆಗಲಿ ಏನೂ ಬೇಜಾರು ತರಲಿಲ್ಲ. ಮತ್ತು ಯಾಕೆ ಬೇಜಾರು ಮಾಡ್ಕೊಂಡ ನಮ್ಮ ಭೀಮ? ನಿಮ್ಗೇನಾದರೂ ಗೊತ್ತಾ? ಯಾಕಂದರೆ ಅವನು ತಂದಿದ್ದ ಪಾಯಸ ಎಲ್ಲ ಮಕ್ಕಳಿಗೂ ಸಾಲಿಲ್ಲ. ಒಂದು ಸಣ್ಣ ಡಬ್ಬಿಯಲ್ಲಿ ತಂದಿದ್ದ. ಎಲ್ಲರಿಗೂ ಕೊಟ್ಟು ಖುಷಿ ಪಡೋಕ್ಕಾಗಲಿಲ್ವಲ್ಲ ಅನ್ನೋದೇ ಅವನ ಬೇಜಾರು. ಇಲ್ಲಿ ಎಲ್ಲ ಮಕ್ಕಳಿಗೂ ಅವ್ರ ತಂದೆ ತಾಯಿ ಒಂದೊಂದು ಉಡುಗೊರೆ ತಂದು ಕೊಟ್ಟರು. ಮನೇಲಿರುವಾಗ ಅದೇ ದೊಡ್ಡ ಉಡುಗೊರೆ ಅಂತ ಖುಷಿಪಟ್ಟರು. ಅದೇ ಹೊರಗೆ ಬಂದು ಬೇರೆಯವ್ರ ಉಡುಗೊರೆಗಳನ್ನ ನೋಡಿದಾಗ ನಮಗೆ ಸಿಕ್ಕಿದ್ದು ಸಾಲಿಲ್ವೇನೋ ಅನ್ನೋ ಥರ ಭಾವ ಮೂಡ್ತು. ಈ ಕಥೆಯಿಂದ ನಿಮಗೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ರಾಮ, ಭೀಮ, ಶ್ಯಾಮ ಇವ್ರ ಥರನೇ ನಾವೆಲ್ಲ ಬೇರೆ ಬೇರೆ ಮನೇಲಿ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಹುಟ್ಟಿರ್ತೀವಿ. ನಮ್ಮ ಮನೇಲಿ ನಮಗೆ ಏನೂ ಕೊರತೆ ಇಲ್ಲದೆ ಇರೋ ಹಾಗೆ ನಮ್ಮನ್ನು ಖುಷಿ ಪಡಿಸೋಕೆ ನಮ್ಮ ತಂದೆ ತಾಯಿ ಏನೇನು ಬೇಕು ಅದೆಲ್ಲನೂ ಮಾಡ್ತಾರೆ. ಆದರೆ ಹೊರಗಿನ ಜಗತ್ತಿದೆ ನೋಡಿ, ಒಂದು ಸಲ ಹೊರಗೆ ಕಾಲಿಟ್ಟ ಮೇಲೆ ಬೇರೆಯವ್ರ ಹತ್ರ ಏನಿದೆ ಅನ್ನೋಕ್ಕಿಂತ ನಮ್ಮ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಸೈಕಲ್, ಹೊಸ ಬಟ್ಟೆ, ಪಾಯಸ ಇದೆಲ್ಲ ನಮ್ಮ ಜಾಬ್, ಸ್ಯಾಲ್ರಿ, ಮನೆ ಥರ. ನಮಗೆ ಸರಿಯಾಗಿ ಸಿಗ್ತಿದ್ರು ಅವರಷ್ಟು ಸಿಗ್ತಿಲ್ವಲ್ಲ ಅನ್ನೋ ಚಿಂತೆ. ನಮಗೆ ಮನೆ ಇದೆ ಅನ್ನೋದಕ್ಕಿಂತ ದೊಡ್ಡ ಮನೆ ಇಲ್ವಲ್ಲ ಅನ್ನೋ ಚಿಂತೆ. ಅದೇ ಭೀಮ, ಅವನಿಗೆ ಹಸಿವು ಏನು ಅಂತ ಗೊತ್ತಿತ್ತು. ಪಾಯಸ ಮಾಡಿರೋದೇ ಅವನಿಗೆ ಒಂದು ದೊಡ್ಡ ಹಬ್ಬ ಥರ. ಅದಕ್ಕೆ ಅವನಿಗೆ ಈ ದುಡ್ಡು ಕೊಟ್ಟು ತಂದಿರೋ ಸೈಕಲ್, ಹೊಸ ಬಟ್ಟೆಗಿಂತ ಇಲ್ಲಿ ಎಲ್ಲರಿಗೂ ನಾನು ಪಾಯಸ ಕೊಡಲಿಲ್ವಲ್ಲ ಅನ್ನೋ ಬೇಜಾರು ಜಾಸ್ತಿ ಕಾಡ್ತಿತ್ತು. ಈಗ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ನಿಮ್ಮನ್ನು ರಾಮ, ಶ್ಯಾಮ, ಭೀಮ ಯಾರಿಗೆ ಹೋಲಿಸ್ಕೊಳ್ತೀರಾ ಅಂತ. ಇರೋದ್ರಲ್ಲೇ ಖುಷಿ ಪಡೋಣ. ಬೇಕು ಅಂದರೆ ಕಷ್ಟಪಟ್ಟು ಶ್ರಮ ಹಾಕಿ ತೆಗೆದುಕೊಳ್ಳೋಣ. ಪ್ರಯತ್ನವಿಲ್ಲದೆ ಆಸೆ ಪಡೋದು ವ್ಯರ್ಥ. ಇದೇ ಇವತ್ತಿನ ಪಾಡ್ಕಾಸ್ಟ್ನ ಉದ್ದೇಶ. ಮತ್ತೆ ಸಿಗೋಣ.